Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ? ಕರ್ನಾಟಕ ಸರ್ಕಾರ ಪತನದ ಸುಳಿವು ಕೊಟ್ರ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಡೆ. ಕರ್ನಾಟಕ ರಾಜಕಾರಣದ ಬಗ್ಗೆ ಏಕನಾಥ್ ಶಿಂಡೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಆಗ್ಲಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆ ಕೊಟ್ಟಿದ್ದಾರೆ. ತೆರೆಮರೆಯಲ್ಲಿ ಆಪರೇಷನ್ಗೆ ಆಹ್ವಾನ ಇದೆ ಅಂತ ಹೇಳಿ ಮಹಾರಾಷ್ಟ್ರ ಸಿಎಂ ಹೇಳ್ಕೊಂಡಿದ್ದಾರೆ. ನಾಥ್ ಆಪರೇಷನ್ ಮಾದರಿ ಬೇರೆ ಕಡೆಯೂ ಕೂಡ ಆಪರೇಷನ್ ಮಾಡಬೇಕಾಗಿದೆ. ಅದೇ ಮಾದರಿಯ ಆಪರೇಷನ್ಗೆ ಕರ್ನಾಟಕದಿಂದಲೂ ಕೂಡ ನಮಗೆ ಬೇಡಿಕೆ ಇದೆ ಅನ್ನುವಂಥದ್ದನ್ನ ಏಕನಾಥ್ ಶಿಂಡೆ ಮಾತಾಡಿದ್ದಾರೆ. ಈ ಲೋಕಸಭಾ ಚುನಾವಣೆ ಬಳಿಕ ಕರ್ನಾಟಕಕ್ಕೆ ನಾನು ಬರ್ತೀನಿ ಅಂತಲೂ ಕೂಡ ಏಕನಾಥ್ ಶಿಂಡೆ ಹೇಳ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಪ್ರಚಾರದ ವೇಳೆ ಶಿಂಡೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಂಡೆ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲೂ ಕೂಡ ಈಗ ಹೊಸ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮಹತ್ವದ ಬದಲಾವಣೆ ಆಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಮೂಡಿದೆ. असे अनेक राज्यातले लोक आपल्याकडे येण्याची इच्छा व्यक्त करतायत का तर आपण जे घडवलंय इतकं मोठा इतिहास घडवलाय त्यांचा करेक्ट कार्यक्रम केल्यामुळे तो सगळीकडे पसरलाय. हा कोण आहे? एकनाथ शिंदे. कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. म्हणजे नाथ ऑपरेशन म्हणजे काय? बोले तुम्ही केलं ते एकनाथ शिंदे. एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. असे अनेक राज्यातले लोक आपल्याकडे येण्याची इच्छा व्यक्त करतायत का तर आपण जे घडवलंय इतकं मोठा इतिहास घडवलाय त्यांचा करेक्ट कार्यक्रम केल्यामुळे तो सगळीकडे पसरला आहे. हा कोण आहे? एकनाथ शिंदे. कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. म्हणजे नाथ ऑपरेशन म्हणजे काय? बोले तुम्ही केलं ते एकनाथ शिंदे. एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ಇದು ಏಕನಾಥ್ ಶಿಂಡೆ ಅವರ ಮಾತುಗಳು. ಸತಾರಾ ಜಿಲ್ಲೆಯಲ್ಲಿ ಪ್ರಚಾರ ನಡೆಸ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಏಕನಾಥ್ ಶಿಂಡೆ ಕೊಟ್ಟಿರುವಂಥ ಒಂದು ಹೇಳಿಕೆ ಸಾಕಷ್ಟು ಒಂದು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ಒಂದು ದೊಡ್ಡ ಚರ್ಚೆಯನ್ನು ಕೂಡ ಹುಟ್ಟಾಕ್ತಾ ಇದೆ. ಏಕನಾಥ್ ಶಿಂಡೆ ನೇರವಾಗಿ ಹೇಳ್ತಾ ಇರುವಂಥದ್ದು, ನಾವೀಗ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಸರ್ಕಸ್ ನಡೀತಾ ಇದೆ, ನಿಮ್ಮ ಒಂದು ಅನುಭವ ನಮಗೆ ಬೇಕಾಗುತ್ತೆ ಅಂತ ಹೇಳಿ ನಮ್ಮನ್ನು ಕರೆದಿದ್ದಾರೆ, ನಾನು ಕೂಡ ಕರ್ನಾಟಕಕ್ಕೆ ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಮೋದ್ ಜಾಯ್ನ್ ಆಗಿದ್ದಾರೆ, ಮಾತಾಡ್ತಾ. ಪ್ರಮೋದ್, ಈಗ ಏಕನಾಥ್ ಶಿಂಡೆ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಮತ್ತೊಮ್ಮೆ ಈಗ ಆಪರೇಷನ್ ಕಮಲ ನಡೆಯುವಂಥ ಒಂದು ಸೂಚನೆ ಸಿಗ್ತಾ ಇದೆಯಾ ಅಂತ ಹೇಳಿ, ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಕರ್ನಾಟಕ ಸರ್ಕಾರವನ್ನ ಬೀಳ್ಸೋದಕ್ಕೆ ಇನ್ನೂ ಕೂಡ ತೆರೆಮರೆಯಲ್ಲಿ ಕಸರತ್ತುಗಳು ಹಾಗಾದ್ರೆ ಆಗ್ತಾ ಇದೆಯಾ ಅಂತ ಹೇಳಿ? ಯಾಕಂದ್ರೆ ಏಕನಾಥ್ ಶಿಂಡೆ ಹೇಳ್ತಾ ಇದ್ದಾರೆ ಅಲ್ಲಿ ಕಸರತ್ತು ನಡೀತಾ ಇದೆ, ನನ್ನನ್ನು ಕೂಡ ಆಹ್ವಾನಿಸಿದ್ದಾರೆ ಅನ್ನುವಂಥ ಒಂದು ಮಾತು. ಪ್ರಮೋದ್. ರೆಹಮಾನ್, ಕೆಲ ದಿನಗಳ ಹಿಂದಷ್ಟೇ ನೀವು ಸುದ್ದಿಯನ್ನು ನಾವು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇದೇ ವಿಚಾರ ಅಂದರೆ ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನು ಹೇಳಿದರು, ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರ ಧ್ವಂಸವಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಇದೇ ರೀತಿ ಬೇರೆ ಬೇರೆ ನಾಯಕರು ಕೂಡ ಹೇಳಿದರು. ಆದರೆ ಈ ಬಾರಿ ಯಾಕೆ ಅತ್ಯಂತ ಮಹತ್ವ ಪಡೆದುಕೊಳ್ಳುತ್ತೆ ಅಂದರೆ, ಪಕ್ಕದ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ಕರ್ನಾಟಕ ಸರ್ಕಾರದಲ್ಲಿ ಆಪರೇಷನ್ ನಡೀತಾ ಇದೆ ಅಥವಾ ಸರ್ಕಾರ ಬೀಳುವಂಥ ಸಾಧ್ಯತೆ ಇದೆ ಅಂತ ಸಿಟ್ಟಿಂಗ್ ಮುಖ್ಯಮಂತ್ರಿ ಹೇಳ್ತಾ ಇರುವಂಥ ವಿಚಾರ ಸಹಜವಾಗಿ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಆಗತ್ತೋ ಬಿಡುತ್ತೋ, ಬಟ್ ತೆರೆಮರೆಯಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಒಂದು ಸೂಚನೆ ಈಗಾಗಲೇ ಸಿಕ್ಕಿದೆ. ಯಾವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಂದು ರಾಜಕಾರಣದಲ್ಲಿ ಅಥವಾ ಪಕ್ಕದಲ್ಲಿ ಬೇರೆ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಚಲನವಲನಗಳು ಅಥವಾ ರಾಜಕೀಯ ಏರಿಳಿತಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಾಗಿವೆ. ಇನ್ನು ಕಳೆದ ಬಾರಿ ಸರ್ಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ಬಾಂಬೆ ಬಾಯ್ಸ್ ಅನ್ನುವಂಥ ಹಣೆಪಟ್ಟಿ ಅಡಿಗೆ ಒಂದು ಸರ್ಕಾರ ರಚನೆ ಆಗಿತ್ತು. ಈಗ ಮತ್ತೆ ಸರ್ಕಾರದ ರಚನೆ ಸಂದರ್ಭದಲ್ಲಿ ಅಥವಾ ಸರ್ಕಾರ ಬೀಳುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇರುವಂಥ ಸಂದರ್ಭದಲ್ಲಿ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು, ಅದರಲ್ಲೂ ಮಹಾರಾಷ್ಟ್ರದ ಮುಖ್ಯಮಂತ್ರಿಯೊಬ್ಬರು ಇದೇ ಮಾತನ್ನು ನೇರವಾಗಿ ಹೇಳ್ತಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಸತಾರಾ ಜಿಲ್ಲೆಯಲ್ಲಿ ನಡೆದಂಥ ಪ್ರಚಾರದಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ. ಈಗಾಗಲೇ ನಾಥ್ ಆಪರೇಷನ್ ಅಂದರೆ
ಏಕನಾಥ್ ಶಿಂದೆ ಅವರ ಆಪರೇಷನ್ ಸಾಕಷ್ಟು ಫೇಮಸ್ ಆಗಿದೆ. ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈಗ ಪಕ್ಕದ ರಾಜ್ಯಗಳಿಂದ ಕೂಡ ನಮಗೆ ಇದೇ ರೀತಿಯಂಥ ಆಹ್ವಾನ ಬರ್ತಾ ಇದೆ. ನಿಮ್ಮ ಆಪರೇಷನ್ನಿಂದ ನಮಗೆ ಸಹಾಯ ಆಗ್ಬೋದು ನಿಮ್ಮ ಅನುಭವದಿಂದ, ಹೀಗಾಗಿ ನೀವು ಕೂಡ ಇಲ್ಲಿ ಬರಬೇಕು ಅನ್ನುವಂಥ ಆಹ್ವಾನವನ್ನು ಪಕ್ಕದ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ನಾಯಕರು ನಮಗೆ ಕೊಟ್ಟಿದ್ದಾರೆ. ನಾನು ಚುನಾವಣೆ ಮುಗಿದ ಬಳಿಕ ನಾನು ಅಲ್ಲಿ ಹೋಗ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ತೆರೆ ಹಿಂದೆ ಒಂದು ಪ್ರಯತ್ನ ಆಗ್ತಾ ಇದೆ. ಈ ಒಂದು ಮಾತೇನಿದೆ, ಸರ್ಕಾರ ಯಾವ ರೀತಿ ಆಗುತ್ತೆ, ಏರಿಳಿತ ಏನೇನಾಗುತ್ತೆ ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಆದರೆ ಕಳೆದ ಬಾರಿಯ ಸಂದರ್ಭಕ್ಕೂ ಈ ಬಾರಿಯ ಸಂದರ್ಭಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಆದರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನುವಂಥದ್ದು ಒಂದು ತಂಬು ರೂಲ್ಸ್ ಇದೆ. ಹೀಗಾಗಿ ಈ ಒಂದು ನಿಯಮದ ಅಡಿಯಲ್ಲಿ ಏನೇನಾಗುತ್ತೆ ಅನ್ನುವಂಥದ್ದು ಒಂದು ಸೂಚನೆ. ಆದರೆ ಸಹಜವಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಚುನಾವಣೆ ಆದ ಬಳಿಕ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳಾಗುತ್ತೆ ಅನ್ನುವಂಥ ಮಾತುಗಳು ತುಂಬ ದಟ್ಟವಾಗಿ ಮೊದಲಿಂದಲೂ ಕೂಡ ಕೇಳಿಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಕೂಡ ತುಂಬ ದೃಢವಾದಂಥ ನಿಲುವನ್ನು ಅಥವಾ ತಮ್ಮ ಶಾಸಕರನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥ ನಿಟ್ಟಿನಲ್ಲಿ ತನ್ನದೇ ಆದಂಥ ಪ್ಲಾನನ್ನು ಕೂಡ ರೂಪಿಸ್ತಾ ಇದೆ. ಈಗ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಯೊಬ್ಬರೇ ಈ ರೀತಿಯಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಹಜವಾಗಿ ರಾಜಕೀಯ ದೊಡ್ಡ ಚರ್ಚೆ ಕಾರಣವಾಗುತ್ತೆ. ರಾಜ್ಯ ರಾಜಕೀಯದಲ್ಲೂ ಕೂಡ ಈ ಬಗ್ಗೆ ಆರೋಪ ಪ್ರತ್ಯಾರೋಪಗಳಿರ್ಬೋದು ಅಥವಾ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡುವಂಥದ್ದು ಇರ್ಬೋದು, ಸ್ಟೇಟ್ಮೆಂಟ್ಸ್ಗಳಿರ್ಬೋದು, ಇದನ್ನು ನಾವು ಕೂಡ ನಿರೀಕ್ಷೆ ಮಾಡ್ಬೋದಾಗುತ್ತೆ. ಈ ಒಂದು ಹೇಳಿಕೆ ಸಹಜವಾಗಿ ಒಂದು ಹೊಸ ಚರ್ಚೆನ ಹುಟ್ಟಾಗುತ್ತೆ. ಬಟ್ ಹೇಗಾಗುತ್ತೆ, ಏನಾಗುತ್ತೆ, ಅಥವಾ ಕೇವಲ ಪ್ರಚಾರಕ್ಕೋಸ್ಕರ ಹೇಳಿರುವಂಥ ಮಾತಾ, ಇದೆಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಬಟ್ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು, ಅದರಲ್ಲೂ ಸಿಟ್ಟಿಂಗ್ ಮುಖ್ಯಮಂತ್ರಿಯೊಬ್ಬರು ಈ ರೀತಿಯಾದಂಥ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದನ್ನು ಅಷ್ಟು ಲಘುವಾಗಿ ರಾಜಕೀಯವಾಗಿ ಪರಿಣಮಿಸಿದ್ರೆ ಅಥವಾ ಲಘುವಾಗಿ ಅದನ್ನು ಟ್ರೀಟ್ ಮಾಡಿದ್ರೆ ಅದು ಬೇರೆದೇ ರಾಜಕೀಯ ತಪ್ಪಾಗ್ಬೋದೇನೋ ಅಂತ ಒಂದು ಸಣ್ಣವಾದಂಥ ಲೆಕ್ಕಾಚಾರಗಳನ್ನ ಮಾಡ್ಬೋದಾಗುತ್ತೆ. ಹೀಗಾಗಿ ಮುಂದೆ ಯಾವ ರೀತಿ ಸ್ಟೇಟ್ಮೆಂಟ್ಸ್ಗಳು ಬರ್ತಾ ಇದೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಇದನ್ನ ಕಾದು ನೋಡಬೇಕಾಗುತ್ತೆ. ರೇಮನ್, ಥ್ಯಾಂಕ್ ಯು ಪ್ರಮೋದ್. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.